19ನೇ ಸೀಸನ್ IPL ಬಿಗ್ಗೆಸ್ಟ್ ಎವರ್ ಸೀಸನ್ ಆಗೋದು ಕನ್ಫರ್ಮ್ ಆಗಿದೆ. ಅಂದ್ರೆ ಈ ಸೀಸನ್ ಅಲ್ಲಿ 10 ಎಕ್ಸ್ಟ್ರಾ ಮ್ಯಾಚಸ್ ಇರುತ್ತೆ. ಸೊ ಪ್ರತಿ ತಂಡಗಳ ಪಂದ್ಯಗಳು ಕೂಡ ಹೆಚ್ಚಾಗುತ್ತೆ. ಲೀಗ್ ಹಂತದಲ್ಲಿ ಪ್ರತಿ ತಂಡಗಳಿಗೆ ಎಷ್ಟು ಪಂದ್ಯಗಳಿರುತ್ತೆ, ಹಾಗೆ BCCI ಈ ಸಲ ಏನೆಲ್ಲ ರೂಲ್ಸ್ ಅನ್ನ ತಂದಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿ ಮಾರ್ಚ್ 28ರಂದು ಪ್ರಾರಂಭವಾಗಲಿದೆ. ಮೇ 31ರವರೆಗೆ ಟೂರ್ನಿ ನಡೆಯಲಿದ್ದು ಈ ಸೀಸನ್ನ ಸ್ಪೆಷಾಲಿಟಿ ಅಂದ್ರೆ 10 ಹೆಚ್ಚಿನ ಪಂದ್ಯಗಳು ಆಡ್ ಆಗ್ತಿವೆ. ಅಂದ್ರೆ ಕಳೆದ ಸೀಸನ್ ಅಲ್ಲಿ ಟೋಟಲ್ ಆಗಿ 74 ಪಂದ್ಯಗಳನ್ನು ಆಡಿಸಲಾಗಿತ್ತು. ಈ ಸಲ ಇದು 84ಕ್ಕೆ ಏರಿಕೆ ಆಗಲಿದೆ. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದೊಂದಿಗೆ ಟೂರ್ನಿ ಆರಂಭ ಆಗಲಿದೆ. ಚುನಾವಣೆಯಿಂದಾಗಿ ಪೂರ್ಣ ಪ್ರಮಾಣದ ಶೆಡ್ಯೂಲ್ ಡಿಲೇ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 5 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ಹೀಗಾಗಿ IPLನ ಪೂರ್ಣ ಪಟ್ಟಿಯನ್ನು ರಿಲೀಸ್ ಮಾಡಿಲ್ಲ. ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೆ ಅಸ್ಸಾಂ ಚುನಾವಣೆಗಳು ಕೂಡ ಹೋಗ್ತಿದೆ. ಹೀಗಾಗಿ ಲೀಗ್ ಮಾರ್ಚ್ 28ರಿಂದ ಏಪ್ರಿಲ್ 12ರವರೆಗೆ ನಡೆಯಲಿರುವಂತಹ ಮೊದಲ 20 ಪಂದ್ಯಗಳ ವೇಳಾಪಟ್ಟಿಯನ್ನು ಮಾತ್ರ ರಿಲೀಸ್ ಮಾಡಲಾಗಿದೆ. ಇನ್ನು ಈ ಸೀಸನ್ನ ಫೈನಲ್ ಪಂದ್ಯ ಮೇ 31ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಇನ್ನು ಕ್ವಾಲಿಫೈಯರ್ ಮೇ 26ಕ್ಕೆ ಹಾಗೆ ಮೊದಲ ಎಲಿಮಿನೇಟರ್ ಪಂದ್ಯ 27ರಂದು, ಜೊತೆಗೆ ಎರಡನೇ ಕ್ವಾಲಿಫೈಯರ್ ಪಂದ್ಯ ಮೇ 29ರಂದು ನಡೆಯಲಿದೆ. ಇನ್ನು ಈ ಸೀಸನ್ ಅಲ್ಲಿ 7 ತಂಡಗಳು ಒಂದೇ ಹೋಮ್ ಪಿಚ್ ನಲ್ಲಿ ಆಡಿದ್ರೆ ಬೆಂಗಳೂರು, ಪಂಜಾಬ್ ಹಾಗೆ ರಾಜಸ್ಥಾನ ತಂಡಗಳು ತಲಾ 2 ತವರು ಮೈದಾನಗಳನ್ನ ಹೊಂದಿರ್ತವೆ. ಅದರಲ್ಲೂ ಇಂಪಾರ್ಟೆಂಟ್ ಅಂದ್ರೆ 13 ವರ್ಷಗಳ ಅಂತರದ ನಂತರ ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಕ್ರೀಡಾಂಗಣದಲ್ಲಿ IPL ಪಂದ್ಯವನ್ನು ಆಡೋಕೆ ನಿರ್ಧಾರ ಮಾಡಲಾಗಿದೆ. ಇದು RCBಗೆ 2ನೇ ಹೋಮ್ ಪಿಚ್ ಆಗುತ್ತೆ. ಈಗಾಗಲೇ RCB ಬೆಂಗಳೂರಲ್ಲಿ 5 ಹಾಗೆ ರಾಯ್ಪುರದಲ್ಲಿ 2 ಪಂದ್ಯಗಳನ್ನು ಆಡೋದಾಗಿ ಹೇಳಿದೆ. ಆದರೆ ಈಗ ಪ್ರತಿ ತಂಡಕ್ಕೆ 2 ಹೆಚ್ಚುವರಿ ಪಂದ್ಯಗಳನ್ನು ನಿಗದಿ ಮಾಡಲಾಗುತ್ತೆ. ಹೀಗಾಗಿ RCB ಉಳಿದ 2 ಪಂದ್ಯಗಳನ್ನು ಎಲ್ಲಿ ಆಡ್ತಾರೆ ಎನ್ನುವಂತ ಕುತೂಹಲ ಕೂಡ ಇದೆ. ಇನ್ನು ಇದೆಲ್ಲದರ ನಡುವೆ BCCI ಕೆಲ ರೂಲ್ಸ್ನು ಕೂಡ ಜಾರಿ ಮಾಡಿದೆ. ಸೊ ಏನೆಲ್ಲ ನಿಯಮಗಳು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪಂದ್ಯದ ದಿನಗಳಲ್ಲಿ ತಂಡಗಳು ನೆಟ್ ಪ್ರಾಕ್ಟೀಸ್ ಅನ್ನ ಮಾಡೋದನ್ನ ನಿಷೇಧವನ್ನ ಮಾಡಲಾಗಿದೆ. ಸೊ ಯಾವತ್ತು ಮ್ಯಾಚ್ ಇರುತ್ತಲ್ಲ, ಸೊ ಅವತ್ತಿನ ಪಂದ್ಯ ದಿನ ತಂಡಗಳು ನೆಟ್ ಪ್ರಾಕ್ಟೀಸ್ ಮಾಡಬಾರದು ಎನ್ನುವಂತ ನಿಷೇಧವನ್ನ BCCI ಮಾಡಿದೆ. ಅಂಡ್ ನೆಕ್ಸ್ಟ್, ಪಿಚ್ ಖಾಲಿ ಇದ್ರೂ ಕೂಡ ಬೇರೆ ಫ್ರಾಂಚೈಸಿಯ ನೆಟ್ಗಳನ್ನ ಬಳಸುವಂತಿಲ್ಲ. ಸೊ ಅಲ್ಲಿ 2 ಟೀಮ್ಗಳು ಅಂದ್ರೆ ಅಥವಾ 2 ಫ್ರಾಂಚೈಸಿಗಳ ಆಟಗಾರರು ನೆಟ್ ಪ್ರಾಕ್ಟೀಸ್ ಅನ್ನ ಮಾಡಬೇಕಾದ್ರೆ ಒಂದು ತಂಡದ ಆಟಗಾರರು ಇನ್ನೊಂದು ತಂಡದ ನೆಟ್ ಪ್ರಾಕ್ಟೀಸ್ ಅನ್ನ ಮಾಡುವಂತಿಲ್ಲ ಅಥವಾ ಬಳಸಿಕೊಳ್ಳುವಂತಿಲ್ಲ. ಸೊ ಇದು ಕೂಡ ರೂಲ್ಸ್ ನಲ್ಲಿ ಇದೆ. ಇನ್ನು ಆಟಗಾರರು ತಂಡದ ಬಸ್ ಮೂಲಕ ಮಾತ್ರ ಪ್ರಯಾಣ ಮಾಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಯಾವ ಫ್ರಾಂಚೈಸಿ ಪರ ಆಡ್ತಾರೋ ಆ ಆಟಗಾರರು ಆಯಾ ಫ್ರಾಂಚೈಸಿಗಳ ಬಸ್ಗಳಲ್ಲಿ ಮಾತ್ರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣವನ್ನ ಮಾಡಬೇಕು ಎನ್ನುವಂತ ರೂಲ್ಸ್ ಅನ್ನ ಮಾಡಿದೆ. ಜೊತೆಗೆ ಈ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡ್ ಬರ್ತಾರಲ್ಲ ಅವರಿಗೆ, ಇನ್ನು ಫ್ಯಾಮಿಲಿಗೆ ಆತಿಥ್ಯ ವಲಯದಲ್ಲಷ್ಟೇ ಅವಕಾಶವನ್ನು ಕೊಡಬೇಕು, ಡಗ್ಔಟ್ ಅಥವಾ ಫೀಲ್ಡ್ ನಲ್ಲಿ ಅವಕಾಶ ಕೊಡುವಂತಿಲ್ಲ. ಅಂದ್ರೆ ಏನು, ಆಟಗಾರರ ಕುಟುಂಬಸ್ಥರು ಪಂದ್ಯಗಳನ್ನ ನೋಡೋಕೆ ಕ್ರೀಡಾಂಗಣಗಳಿಗೆ ಬರ್ತಾರೆ, ಅವ್ರು ಏನಿದ್ರು ಕೂಡ ಹಾಸ್ಪಿಟಾಲಿಟಿ ಝೋನ್ ಅಲ್ಲಿ ಮಾತ್ರ ಪಂದ್ಯಗಳನ್ನ ವೀಕ್ಷಣೆ ಮಾಡೋಕೆ ಅವರಿಗೆ ಅವಕಾಶವನ್ನ ಕೊಡಬೇಕು. ತಮ್ಮ ಕುಟುಂಬದ ಸದಸ್ಯ ಅಥವಾ ತಮ್ಮ ಆಟಗಾರ ಈ ತಂಡದ ಪರ ಆಡ್ತಾ ಇದ್ದಾರೆ ಅಂತೇಳಿ ಆಯಾ ಫ್ಯಾಮಿಲಿ ಮೆಂಬರ್ಸ್ ಡಗ್ಔಟ್ಗಾಗ್ಲಿ ಅಥವಾ ಫೀಲ್ಡ್ಗಾಗ್ಲಿ ಬರುವಂತಿಲ್ಲ. ಇನ್ನು ಆರೆಂಜ್ ಹಾಗೆ ಪರ್ಪಲ್ ಕ್ಯಾಪ್ ಗೆದ್ದವರು ಪಂದ್ಯಗಳ ವೇಳೆ ಕ್ಯಾಪ್ ಅನ್ನ ಧರಿಸಿ ಪಂದ್ಯಗಳನ್ನ ಆಡಬೇಕಿದೆ. ಸೊ ಇಲ್ಲಿ ಏನಂತಂದ್ರೆ ಪ್ರತಿ ಸೀಸನ್ ಅಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಹಾಗೆ ಹೈಯೆಸ್ಟ್ ವಿಕೆಟ್ ಟೇಕರ್ಗಳಿಗೆ ಕ್ಯಾಪ್ಗಳನ್ನು ನೀಡಲಾಗುತ್ತೆ ಅಂತಿಮ ಹಂತದ ಪಂದ್ಯಗಳ ಟೈಮಲ್ಲಿ. ಸೊ ಈ ಟೈಮಲ್ಲಿ ಆ ಆಟಗಾರರು ಆ ಕ್ಯಾಪ್ಗಳನ್ನ ಧರಿಸಿ ಪಂದ್ಯಗಳನ್ನ ಆಡಬೇಕು. ಇಲ್ಲ ನಾವು ತಂಡದ ಕ್ಯಾಪ್ ಅನ್ನ ಧರಿಸ್ತೀವಿ ಅಂತ ಅನ್ಕೊಂಡ್ರೆ ಪಂದ್ಯದ ಇನ್ನಿಂಗ್ಸ್ನ ಮೊದಲ 2 ಓವರ್ಗಳವರೆಗಾದ್ರೂ ಕೂಡ ಕ್ಯಾಪ್ ಅನ್ನ ಧರಿಸೋದು ಕಡ್ಡಾಯವನ್ನ ಮಾಡಲಾಗಿದೆ. ಸೊ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ 2 ಓವರ್ಗಳ ಕಾಲ ಧರಿಸಿ, ಆನಂತರ ಬೇಕಿದ್ರೆ ತೆಗೆದು ನಿಮ್ಮ ತಂಡದ ಕ್ಯಾಪ್ ಅನ್ನ ಧರಿಸಿ ಅಂತೇಳಿ BCCI ಆದೇಶವನ್ನ ಮಾಡಿದೆ. ಅಂಡ್ ನೆಕ್ಸ್ಟ್, ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಸ್ಲೀವ್ಲೆಸ್ ಜೆರ್ಸಿಗಳನ್ನ ಬಳಸುವಂತಿಲ್ಲ. ಸೊ ಪಂದ್ಯದ ಬಳಿಕ ಏನು ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಸೊ ಆ ಪಂದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿಗಳನ್ನ ಕೊಡ್ತಾರೆ, ಜೊತೆಗೆ ಕ್ಯಾಪ್ಟನ್ ಟಾಕ್ಸ್ ಕೂಡ ಇರುತ್ತೆ. ಸೊ ಇಂಥ ಟೈಮಲ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಸ್ಲೀವ್ಲೆಸ್ ಇರುವಂತ ಜೆರ್ಸಿಗಳನ್ನ ಹಾಕಿ ಮಾತನಾಡುವಂತಿಲ್ಲ. ಫುಲ್ ಸ್ಲೀವ್ ಅಥವಾ ಆಫ್ ಸ್ಲೀವ್ ಜೆರ್ಸಿಗಳನ್ನ ಮಾತ್ರ ಧರಿಸಿರಬೇಕು. ಪ್ರಾಕ್ಟೀಸ್ ಇಂಥ ಟೈಮಲ್ಲೆಲ್ಲ ಬೇಕಿದ್ರೆ ನೀವು ಸ್ಲೀವ್ಲೆಸ್ ಜೆರ್ಸಿಗಳನ್ನ ಹಾಕೊಳ್ಳಿ, ಬಟ್ ಪಂದ್ಯದ ಅಧಿಕೃತ ವೇಳಾಪಟ್ಟಿ ಅಂತ ಇರುವಂತ ಟೈಮಲ್ಲಿ ಅಥವಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಬಳಸೋದು ಬೇಡ ಅಂತೇಳಿ ಕಡ್ಡಾಯವಾಗಿ ನಿಷೇಧವನ್ನ ಮಾಡಲಾಗಿದೆ. ಸೊ ಇದಿಷ್ಟು BCCI IPL ನಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು ಅನ್ನುವಂಥ ಕಾರಣಕ್ಕೆ
ಈ ರೂಲ್ಸ್ಗಳನ್ನ ತಂದಿದೆ. ಒಟ್ಟಿನಲ್ಲಿ 19ನೇ ಸೀಸನ್ ಆರಂಭಕ್ಕೆ ಇನ್ನೆರಡೇ ದಿನ ಬಾಕಿ ಇದೆ. ಆಲ್ರೆಡಿ ತಂಡಗಳೆಲ್ಲ ರೆಡಿಯಾಗಿದ್ದು ಈ ಸಲ ಪಂದ್ಯಗಳ ಹೆಚ್ಚುವರಿಯೂ ಕೂಡ ಅಭಿಮಾನಿಗಳಿಗೆ ಕಿಕ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.